ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಮತ್ತೊಂದು ಹೊಸದಾಗಿ ಒಂದು ನೋಟಿಫಿಕೇಶನ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಇದ್ರ ಜೊತೆಗೆ ಅಂಗನವಾಡಿ ಸಹಾಯಕಿಯರ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಗಳನ್ನು ಕರೆದಿರ್ತಾರೆ. ಇಲ್ಲಿ ನೋಡ್ರಿ, ಇದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನು. ಇದರ ಯಾವ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ, ಮತ್ತು ಅಂಗನವಾಡಿ ಸಹಾಯಕಿಯಲ್ಲಿ 8 ಪೋಸ್ಟ್ಗಳದಾವು, ಮತ್ತು ಕಾರ್ಯಕರ್ತೆಯಲ್ಲಿ 8 ಪೋಸ್ಟ್ಗಳದಾವು, ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತೈತಿ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದರೆ ಡೈಲಿ ಪ್ರತಿಯೊಂದು ಜಾಬ್ಸ್ ಬಗ್ಗೆ ಆಯ್ತು ಎಲ್ಲ ರೀತಿಯ ಮಾಹಿತಿಗಳನ್ನ ನೀಡ್ತಾ ಇರ್ತಾನೆ. ಮತ್ತು ಪ್ರತಿಯೊಂದು KPTCL ಬಗ್ಗೆನೂ ಈ ಕೌನ್ಸಿಲಿಂಗ್ ಡೇಟ್ ಆಯ್ತು, ಮತ್ತು KPTCLದು ಕೂಡ ಕೋರ್ಟ್ ನೋಟಿಸ್ ಇತ್ತು. ಅದನ್ನೆಲ್ಲರೂ ಕೇಳತ್ತಿದ್ರಿ, ಸರ್ ಕೋರ್ಟ್ ನೋಟಿಸ್ ಏನಾಯ್ತು, ಕೋರ್ಟ್ ನೋಟಿಸ್ ಏನಾಯ್ತು ಹತ್ರ. ಇಲ್ಲಿ ನೋಡ್ರಿ, ಕೋರ್ಟ್ ನೋಟಿಸ್ ಯಾವುದೇ ರೀತಿ ಇನ್ನೂ ಕೋರ್ಟಿಂದ ಯಾವುದೇ ರೀತಿ ಇನ್ನೂ ಮಾಹಿತಿಯನ್ನು ದೊರೆತಿಲ್ಲ. ಈಗ 4ನೇ ತಾರೀಕನ್ನು ಹೇಳಿದರು, ಡಿಸೆಂಬರ್ 4ರಂದು ಅವರ ಮಾಹಿತಿಯನ್ನು ನೀಡ್ದಂತ ಕೊಟ್ಟಿದ್ರು. ಇನ್ನು ಮತ್ತು ಕೋರ್ಟಿಂದ ಯಾವುದೇ ರೀತಿಯಾಗಿ ಮಾಹಿತಿ ಕೂಡ ದೊರೆತಿಲ್ಲ. ಅದು ನೋಡೋಣ, ಏನಾದರೂ ಮಾಹಿತಿ ಸಿಕ್ತಂದ್ರೆ ಅದನ್ನು ಕೂಡ ಒಂದು ನೆಕ್ಸ್ಟ್ ವಿಡಿಯೋ ಮಾಡ್ತಾನೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಇದೇನಿದೆ PDF ಐತ್ಲೆ, ಈ PDF ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತು ನೋಡ್ರಿ. ಅಲ್ಲಿ ನೀವು PDF ಅನ್ನು ನೋಡ್ಕೋಬೋದು. ಇಲ್ಲಿ ನೋಡ್ರಿ, ವಿದ್ಯಾರ್ಥಿಗಳಿದ್ರು ಟೋಟಲಾಗಿ 8 ಪೋಸ್ಟ್ಗಳು ಕಾಯ್ದವಪ್ಪ ಅಂತಂದ್ರೆ, ಟೋಟಲಾಗಿ 284 ಪೋಸ್ಟ್ಗಳಿಗೆ ಅಧಿಸೂಚನೆ ಮಾಡಿರ್ತಾರೆ. 284 ಪೋಸ್ಟ್ ಅದ. ಅದರೊಳಗಿನ ಅಂಗನವಾಡಿ ಸಹಾಯಕಿಯಲ್ಲಿ 150 ಪೋಸ್ಟ್ಗಳದಾವ. ಅಂಗನವಾಡಿ ಸಹಾಯಕಿ ಒಳಗೆ 150 ಪೋಸ್ಟ್ಗಳನ್ನು ಕರೆದಾರ. ಮತ್ತು ಅಂಗನವಾಡಿ ಕಾರ್ಯಕರ್ತೆಯಲ್ಲಿ 134 ಪೋಸ್ಟು, ಅಂಗನವಾಡಿ ಸಹಾಯಕಿಯಲ್ಲಿ 150 ಪೋಸ್ಟು, ಮತ್ತು ಕಾರ್ಯಕರ್ತೆಯರಲ್ಲಿ 134. ಟೋಟಲ್ ಆಗಿ 284 ವೇಕೆನ್ಸಿಗಳಿಗೆ ಅಧಿಸೂಚನೆ ಮಾಡಿರ್ತಾರೆ. ಮತ್ತು ಇದರ ಡೈರೆಕ್ಟ್ ಅಪ್ಲೈ ಮಾಡ್ಲಿಕ್ಕನ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರುತ್ತೆ ನೋಡ್ರಿ. ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ಡೈರೆಕ್ಟ್ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು ಇದಕ್ಕೆ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಕೊಟ್ಟಿರ್ತಾರಂದ್ರೆ, ಇಲ್ಲಿ ನೋಡ್ರಿ ಕೊಟ್ಟಾರ. ಈಗ ಅಂಗನವಾಡಿ ಸಹಾಯಕಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವಂಥ ಅಭ್ಯರ್ಥಿಗಳು ನೀವು 10ನೇ ತರಗತಿ ಕಂಪ್ಲೀಟ್ ಮಾಡಿರ್ಬೇಕಾಗತ್ತಿ. ಈಗ ಸಹಾಯಕಿ ಹುದ್ದೆಗಳಿಗೆ ಅರ್ಜಿಯನ್ನು ಯಾರು ಹಾಕ್ತಿರಲ್ಲ, ನೀವು ಜಸ್ಟ್ ನೀವು 10ನೇ ತರಗತಿ ನೀವು ಸರ್ಟಿಫಿಕೇಟ್ ಅದು ಏನು ಕೇಳಿರುವುದಿಲ್ಲ, ಜಸ್ಟ್ ನೀವು 10th ಪಾಸ್ ಆಗಿತ್ತಂದ್ರೆ ಈ ಸಹಾಯಕಿ ಹುದ್ದೆಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು ಕಾರ್ಯಕರ್ತೆಯರಿಗೆ ಇದಕ್ಕೆ ನೀವು 12ನೇ ತರಗತಿ ಕಂಪ್ಲೀಟ್ ಆಗಿರಬೇಕು. ಈಗ ಸಹಾಯಕಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಕ್ಕೆ 10th ಪಾಸ್ ಆಗಿರಬೇಕು. ಮತ್ತು ಇದ್ರ ಜೊತೆಗೆ ಕಾರ್ಯಕರ್ತೆಯರು ಏನು ಪೋಸ್ಟ್ ಇದು ಕರೆದಾರಲ್ಲ, ಇದಕ್ಕೆ 2nd PUC ಪಾಸ್ ಆಗಿತ್ತಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಇದ್ರ ಜೊತೆಗೆ ವಯೋಮಿತಿ ನೀವು ಮಿನಿಮಮ್ 18 ವರ್ಷ ವಯಸ್ಸನ್ನು ಹೊಂದಿರಬೇಕಾಗೈತಿ. ಅರ್ಜಿಯನ್ನು ಸಲ್ಲಿಸುವಂಥ ಅಭ್ಯರ್ಥಿಗಳು ನೀವು 18 ವರ್ಷ ವಯಸ್ಸಾಗಿತ್ತಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿ. ಮತ್ತು ಗರಿಷ್ಠ ವಯೋಮಿತಿ 36 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಇದ್ರ ಜೊತೆಗೆ ನಿಮ್ಗೆ ಯಾವುದೇ ರೀತಿಯಾಗಿ ನಿಮ್ಗೆ ಅರ್ಜಿ ಶುಲ್ಕ ಇರುವುದಿಲ್ಲ. ಈಗ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಆಯ್ತು, ಮತ್ತು SC ST ಆಯ್ತು, OBC ಆಯ್ತು, ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗಾಯ್ತು ಯಾವುದೇ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಚಾರ್ಜಸ್ ಇರುವುದಿಲ್ಲ. ನಿಮಗೆ ಶುಲ್ಕ ವಿನಾಯಿತಿಯನ್ನು ಕೊಟ್ಟಿರ್ತಾರೆ. ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ನೋಡ್ರಿ, ಯಾವ ರೀತಿಯಾಗಿ ಇದಕ್ಕೆ ಸೆಲೆಕ್ಷನ್ ಮಾಡ್ಕೋತಾರಪ್ಪ ಅಂದ್ರೆ, ಈಗ ಆಲ್ಮೋಸ್ಟ್ ಏನು ಅಂಗನವಾಡಿ ಏನು ನೋಟಿಫಿಕೇಶನ್ ಹಾಕೋಲ್ಲ, ಇದಕ್ಕೆ ಯಾವುದೇ ರೀತಿಯಾಗಿ ನಿಮ್ಮ ಎಕ್ಸಾಮ್ ಇರಂಗಿಲ್ಲ, ನೇರ ನೇಮಕಾತಿ ಇರ್ತೈತಿ. ನೇರ ನೇಮಕಾತಿ ಹೆಂಗಪ್ಪ ಅಂತಂದ್ರೆ, ಈಗ 10ನೇ ತರಗತಿಯಲ್ಲಿ ಅಂಕಗಳನ್ನ ಏನು ಗಳಿಸಿರ್ತಾರೆ ಅಭ್ಯರ್ಥಿಗಳು, ಅಂತ ಅಭ್ಯರ್ಥಿಗಳದ ಈಗ ಅಪ್ಲಿಕೇಶನ್ ಎಲ್ಲರೂ ಹಾಕ್ತೀರಿ. ಆ ಅಪ್ಲಿಕೇಶನ್ ಯಾರು ಹಾಕಿರ್ತೀವಿ ಎಲ್ಲರೂ ಸೆಲೆಕ್ಟ್ ಮಾಡ್ಕೊಳಂಗಿಲ್ಲ ಅವ್ರ. ಈಗ ಅಪ್ಲಿಕೇಶನ್ ಹಾಕಿದಂಥ ಅಭ್ಯರ್ಥಿಗಳೊಳಗೆ ಅತಿ ಹೆಚ್ಚು ಅಂಕ ಯಾರು ಗಳಿಸಿರ್ತಾರಲ್ಲ ಅಂಥ ಅಭ್ಯರ್ಥಿಗಳದ ಶಾರ್ಟ್ ಲಿಸ್ಟ್ ತಯಾರು ಮಾಡಿ, ಈಗ ಟೋಟಲಾಗಿ ಎಷ್ಟು ಮಂದಿನ ತುಂಬ್ಕೋಬೇಕು ಅಂದ್ರೆ, ಟೋಟಲಾಗಿ 284 ವೇಕೆನ್ಸಿಗಳು ಖಾಲಿ ಇದ್ದಿರ್ತಾವಲ್ಲ. ಈಗ ಆಲ್ಮೋಸ್ಟ್ ಎಲ್ಲರೂ ಇದಕ್ಕೆ ಅಪ್ಲಿಕೇಶನ್ ಹಾಕ್ತೀರಿ. ಅದರೊಳಗನ ಈಗ ಅತಿ ಹೆಚ್ಚು ಅಂಕ ಯಾರು ಗಳಿಸಿರ್ತಾರಲ್ಲ, ಒಬ್ಬರದ್ದು 90, 95 ಮತ್ತು 80, 70 ಈ ರೀತಿ ಈಗ ನಿಮ್ಮ ಪರ್ಸೆಂಟೇಜ್ ಆಗಿರ್ತಾವೆ 10ನೇ ತರಗತಿ ಒಳಗೆ. ಈಗ ಇದ್ರೊಳಗನೆ ಅತಿ ಹೆಚ್ಚು ಅಂಕ ಯಾರು ಗಳಿಸಿರ್ತಾರಲ್ಲ ಅವ್ರದ್ದನ್ನ ಒಂದು ಶಾರ್ಟ್ ಲಿಸ್ಟ್ ತಯಾರು ಮಾಡಿ ಕೇವಲ 284 ವೇಕೆನ್ಸಿಗಳನ್ನ ಮಾತ್ರ ಅವರ ಸೆಲೆಕ್ಟ್ ಮಾಡ್ತಾರೆ. ಇವ ಮೈಸೂರು ಜಿಲ್ಲೆಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಇದ್ದಿರ್ತಾವೆ. ಸಲ್ಲಿಸುವ ವಿಧಾನ ಇದನ್ನು ನೀವು ಆನ್ಲೈನ್ ಮೂಲಕವೇ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತಿ. ಅಪ್ಲೈ ಮಾಡ್ಲಿಕ್ಕೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇರ್ತದೆ ನೋಡ್ರಿ. ಮತ್ತು ಅರ್ಜಿಗಳು ಯಾವಾಗಿಂದ ಪ್ರಾರಂಭ ಆಕಾವು ಇಲ್ಲಿ ನೋಡ್ರಿ, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 1/12/2025 ಅರ್ಜಿಗಳು ಪ್ರಾರಂಭ ಆಗಿರ್ತವೆ. ಈಗಾಗಲೇ ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿ 8 ದಿನ ಆತಂದ್ರೆ, ಇವತ್ತು 8 ಡೇಟ್, ಇವತ್ತು 8 ದಿನ ಆಯ್ತು. ಈಗಾಗಲೇ ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿತ್ತು ನೋಡ್ರಿ. ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30 ಡಿಸೆಂಬರ್ 2025. ಅಂದರೆ ನಿಮಗೆ 1 ತಿಂಗಳು ನಿಮಗೆ ಟೈಮ್ ಕೊಟ್ಟಿರ್ತಾರೆ. ನೀವು ಈ 1 ತಿಂಗಳು ಏನು ಟೈಮ್ ಕೊಟ್ಟಿರ್ತಾರೆ ಇಷ್ಟೊಳಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೇಕಾಗತ್ತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಇದೇನು PDF ಐತ್ಲೆ, ಈ PDF ಇದ್ರ ಜೊತೆಗೆ ಇದು ಅಪ್ಲೈ ಲಿಂಕ್ ಎರಡೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತು ನೋಡ್ರಿ. ನೀವು ಬೇಕಾಗಿತ್ತಂದ್ರೆ ಈ ನೋಟಿಫಿಕೇಶನ್ ಇನ್ನೊಮ್ಮೆ ಸರಿಯಾಗಿ ನೋಡ್ಬೋದು.
ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದವರು ಸಬ್ಸ್ಕ್ರೈಬ್ ಮಾಡ್ಕೋತ ಬರ್ರಿ. ಯಾಕಂದ್ರೆ ಪ್ರತಿಯೊಂದು ಜಾಬ್ಸ್ ಬಗ್ಗೆ ಆಯ್ತು ಎಲ್ಲ ರೀತಿಯ ಮಾಹಿತಿಗಳನ್ನ ಅಪ್ಡೇಟ್ ನೀಡ್ತಾ ಇರ್ತಾನೆ. ಮತ್ತು ನಮ್ಮ ಟೆಲಿಗ್ರಾಮು ಯಾರು ಜಾಯ್ನ್ ಆಗಿರಿ, ಅದನ್ನು ನಿಮಗಾಗಿ ಕ್ರಿಯೇಟ್ ಮಾಡಿರ್ತಾನೆ. ಯಾಕಂದ್ರೆ ಈಗೇನೇ ವಿಡಿಯೋ ಹಾಕಿರ್ತಾನಲ್ಲ ಅದರ ಡೈರೆಕ್ಟ್ ಅಪ್ಲೈ ಮೋಡ್ ಲಿಂಕನ್ನು ಕೊಟ್ಟಿರ್ತಾನೆ. ನಿಮಗೆ ಅರ್ಜಿ ಸಲ್ಸಕ್ಕೆ ಈಸಿ ಆಕೈತಿ.